ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KE ಕಡೆಯಿಂದ ನಡೆಸಿರುವ ಪ್ರೀ ಕೋಚಿಂಗ್ ಎಕ್ಸಾಮಿನೇಷನ್ದ ಕ್ವಶನ್ ಪೇಪರ್ ಕೀ ಆನ್ಸರನ್ನು ನಾವು ನೋಡ್ತಿದ್ವಿ. ಸೊ ಈಗಾಗಲೇ ಪಾರ್ಟ್ 1ದಲ್ಲಿ 25ನೇ ಕ್ವಶನ್ವರೆಗೆ ಅಂದರೆ GK ಕ್ವಶನ್ಗಳನ್ನ ನಾವು ಕೀ ಆನ್ಸರನ್ನು ನೋಡಿದ್ದೇವೆ. ಈಗ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ, ಸೊ ಕೀ ಆನ್ಸರ್ ಅಷ್ಟಲ್ಲ, ಸೊ ಇವುಗಳನ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಡೀಟೇಲ್ ಅನಾಲಿಸಿಸ್ ಕೂಡ ಇಲ್ಲಿ ಮಾಡೋಣ. ಸೊ ಅವುಗಳ ಸೊಲ್ಯೂಷನ್ ಕೂಡ ನೋಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ತಡೆ ಮಾಡದೆ ಕ್ವಶನ್ನ ಸಾಲ್ವ್ ಮಾಡೋಣ ಬನ್ನಿ. ಸೊ ನೆಕ್ಸ್ಟು 26ನೇ ಕ್ವಶನ್ ನೋಡ್ಬೋದು ನೀವು ಇಲ್ಲಿ. ರಹೀಮನು ಒಂದು ಗಡಿಯಾರವನ್ನು 10% ನಷ್ಟದೊಂದಿಗೆ 2790ಕ್ಕೆ ಮಾರಿದನು. ಅವನು ಶೇಕಡ 10ರಷ್ಟು ಲಾಭವನ್ನು ಪಡೆಯಬೇಕಾದರೆ ಗಡಿಯಾರವನ್ನು ಯಾವ ಬೆಲೆಗೆ ಮಾರಬೇಕು ಅಂದಿದ್ದಾರೆ. ಸೊ ಇಲ್ಲಿ 10% ನಷ್ಟಕ್ಕೆ ಅಂದ್ರೆ ಅವ 90% ಕಿಲಿ ಏನೈತಿ 90ರಷ್ಟಕ್ಕಿಲಿ ಮಾರಿದಾನ, ಅಂದ್ರೆ 2790 ಕೈಲಿ ಮಾರಿದಾನ. ನೆಕ್ಸ್ಟ್ ನಾವು 10% ಲಾಭವನ್ನು ಪಡಿಬೇಕಂದ್ರೆ ಅಂದರೆ ಇಲ್ಲಿ 110ಕ್ಕವ ಎಷ್ಟು ಲಾಭವನ್ನು 110% ಇಲ್ಲಿ 90%ಕ್ಕೆ 2790ಕ್ಕೆ ಮಾರಿದಾನು. ಇಲ್ಲಿ 110%ಕ್ಕೆ ಅವ ಎಷ್ಟಾಗುತ್ತೆ ಅಂದ್ರೆ ಅದರ ಬೆಲೆ ಇಲ್ಲಿ 10% ಲಾಭವನ್ನು ಪಡಿಬೇಕಾದ್ರೆ ಇಲ್ಲಿ ಇಲ್ಲೂ 0 ಹೊತ್ತು, ಇಲ್ಲೂ 0 ಹೊತ್ತು. ನೆಕ್ಸ್ಟ್ ಇಲ್ಲಿ 9 ಒಂದಲೇ 9 ಮೂರಲೇ, ನೆಕ್ಸ್ಟ್ 9 ಒಂದಲೇ. ಸೊ ಇಲ್ಲಿ 1 31 ಇಲ್ಲಿ 110 31 ಎಷ್ಟಾಗುತ್ತೆ ಅಂದರೆ ಇಲ್ಲಿ 3410 ಇಲ್ಲಿ ಆಗ್ತದೆ. ಸೊ ಆಪ್ಷನ್ 2 ಏನಾಗುತ್ತೆ, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ರಘು ಮಹೇಶನ ಸಹೋದರ, ಪಂಕಜ್ ಲೀಶಾಳ್ನ ಸಹೋದರ. ಮಹೇಶನು ಲೀಶಾಳ ಮಗ ರಘು ಲೀಶಾಳೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾನೆ ಅಂದರು. ಸೊ ಇಲ್ಲಿ ರಘು ಮಹೇಶ ಸಹೋದರದರು. ಸೊ ಇದು ರಘು, ಇದು ಮಹೇಶ, ಇವರಿಬ್ಬರು ಸಹೋದರ. ನೆಕ್ಸ್ಟ್ ಮಹೇಶನು ಲೀಶಾಳ ಮಗ. ಲೀಶಾಳ ಮಗ ಯಾರ? ಲೀಶಾ, ಇದು ಲೀಶಾ, ಈಕೆಯ ಮಗ ಮಹೇಶ. ನೆಕ್ಸ್ಟ್ ಇಲ್ಲಿ ಪಂಕಜ ಲೀಶಾಳ ಸಹೋದರ ಯಾರಲ್ಲಿ? ಪಂಕಜ. ಸೊ ಸಹೋದರ ಪಂಕಜ ರಘು ಲೀಶಾಳೊಂದಿಗೆ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ. ಸೊ ಇಲ್ಲಿ ಈ ರಘು ಮತ್ತು ಮಹೇಶ ಸಹೋದರರಾದ್ರೆ ಅಂದ್ರೆ ಈ ಲೀಶಾಗ ಮಹೇಶನ ಮಗ ಆಗಿರ್ತಾನೋ, ರಘುನು ಕೂಡ ಇಲ್ಲಿ ಮಗ ಆಗಿರ್ತಾನೋ. ಸೊ ಲೀಶಾಳೊಂದಿಗೆ ರಘು ಮಗ ಸಂಬಂಧವನ್ನು ಹೊಂದಿರ್ತಾನೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಪೈ ನೆಕ್ಷನ್ನು ಕೊಟ್ಟಿರ್ತಾರೆ. ಸೊ ಇದರ ಮೇಲೆ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನದ, ಮಾಹಿತಿ ತಂತ್ರಜ್ಞಾನದ ವಿಭಾಗದಲ್ಲಿರುವ ಮಹಿಳಾ ನೌಕರರ ಸಂಖ್ಯೆ ಎಷ್ಟು ಅಂದಿದ್ದಾರೆ. ಸೊ ಮಹಿಳಾ ತಂತ್ರಜ್ಞಾನರ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಇಲ್ಲಿ? 16% ಇದ್ದರು. 16% ಟೋಟಲ್ ಇಲ್ಲಿ 4000 ಏನೈತಿ ಜನರಿದ್ದಾರೆ. ಅಂದ್ರೆ ಇಲ್ಲಿ 100% ಇಲ್ಲಿ 4000 ಜನ ಅದಾರು. ಇಲ್ಲಿ ನಮ್ಗೆ 16%. ಸೊ 16% ಅಂದರೆ ಎಷ್ಟಾಗುತ್ತೆ? ಸೊ ಇಲ್ಲಿ 2 0 ಹೌದು, ಇಲ್ಲಿ 2 0 ಹೌದು. 16 40 ಎಷ್ಟಾಗುತ್ತೆ? 16 64 1 0. ಸೊ 640 ಜನ ಇಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕೆ ಅದಾರು. ಬಟ್ ಅವ್ರೇನು ಕೇಳಿದಾರು? ಮಹಿಳಾ ನೌಕರರ ಅಷ್ಟೇ ಕೇಳಿದಾರು. ಸೊ ಮಹಿಳಾ ನೌಕರ ಅಂದಾಗ ಇಲ್ಲಿ ನೋಡ್ಬೋದು, ಮಹಿಳೆಯರು ಇಲ್ಲಿ 4 ಭಾಗ ಇದ್ರೆ, ಪುರುಷರು ಇಲ್ಲಿ 1 ಭಾಗ, ಟೋಟಲ್ 5 ಭಾಗ. ಟೋಟಲ್ 5 ಭಾಗ ಅಂದ್ರೆ 640. ಇದರಲ್ಲಿ 640ರಲ್ಲಿ ಮಹಿಳೆಯರು ಇದ್ದಾರು, ಪುರುಷರು ಇದ್ದಾರು. ನಮ್ಗೆ ಮಹಿಳೆಯರು 4 ಭಾಗ ಅಷ್ಟೇ ಬೇಕು. ಸೊ ಇಲ್ಲಿ 5 ಒಂದಲೇ 1 ಉಳಿತು, 5 2 10, 4 ಉಳಿತು, 5 8. ಸೊ 128 4 ಎಷ್ಟಾಗುತ್ತೆ? 512 ಇಲ್ಲಿ ಆಗ್ತದೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ನೌಕರರ ಸಂಖ್ಯೆ ಎಷ್ಟು ಅಂದರು. ಸೊ ಮಾರ್ಕೆಟಿಂಗ್ ಎಷ್ಟದ? 36% ಅದ. ಸೊ ಇಲ್ಲಿ 100% ಅಂದ್ರೆ ಇಲ್ಲಿ 4000 ಜನ. ಇನ್ನು ನಮಗೆ 36% ಬೇಕು. ಸೊ 36% ಅಂದರೆ ಎಷ್ಟಾಗುತ್ತೆ? ಸೊ ಇವೆರಡು 0 ಹೌದು, ಇಲ್ಲಿ 2 0 ಹೌದು. 36 4 144 ಆಗುತ್ತೆ. ಈ 0 1. ಸೊ 1440 ಜನ ಇಲ್ಲಿ ವರ್ಕನ್ನು ಮಾಡ್ತಿರ್ತಾರೆ ಇದರಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ.
ನೆಕ್ಸ್ಟ್ ಗುಂಪಿಗೆ ಸೇರಿದ್ದನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ 38:361 ಅದ. ಸೊ ಇಲ್ಲಿ 38:361 ಅಂದಾಗ ಇದು 38 ನಾವು 18 × 2 ಮಾಡ್ಬೋದು. ಇಲ್ಲಿ = 18 ಇದು 19 × 2 ಆಗುತ್ತೆ. ನೆಕ್ಸ್ಟ್ ಇದು 19 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 16 × 2 ಆಗುತ್ತೆ, ಇಷ್ಟು 16 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 10 × 2 ಆಗುತ್ತೆ, ಇಲ್ಲಿ 10 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇದು 22 × 2 ಆಗುತ್ತೆ, ಇಲ್ಲಿ 22 ಸ್ಕ್ವೇರ್ ಆಗಬೇಕು. ಬಟ್ 22 ಸ್ಕ್ವೇರ್ ಎಷ್ಟಾಗುತ್ತೆ ಅಂದ್ರೆ 484 ಆಗುತ್ತೆ. ಬಟ್ ಅವರು 474 ಕೊಟ್ಟಿದ್ದಾರೆ. ಸೊ ಗುಂಪಿಗೆ ಸೇರೋದು ಯಾವುದು ಅಂದ್ರೆ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು ಗುಂಪಿಗೆ ಸೇರೋದಿಲ್ಲ. ನೆಕ್ಸ್ಟ್ XYZ ಗಳು 3 ಹಣದ ಮೊತ್ತಗಳಿದ್ದು Y ಎಂಬುದು X ಮೇಲಿನ ಸರಳ ಬಡ್ಡಿಯಾಗಿದೆ, X ಎಂಬುದು Yನ ಮೇಲಿನ ಅದೇ ಸಮಯ ಅದೇ ದರದಲ್ಲಿನ ಸರಳ ಬಡ್ಡಿಯಾಗಿದ್ದರೆ ಆವಾಗ ಇಲ್ಲಿ ಕೊಟ್ಟಿರುವಂಥ ಯಾವುದೊಂದು ಆಯ್ಕೆ ಸರಿ ಆಗ್ತದೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ Y ಎಂಬುದು X ಮೇಲಿನ ಸರಳ ಬಡ್ಡಿ ಅಂದ್ರೆ ಇಲ್ಲಿ X ಇಲ್ಲಿ Y ಅದ. ಸೊ ಇಲ್ಲಿ Y ಅನ್ನೋದು ಏನಂತ ಇಲ್ಲಿ ಸರಳ ಬಡ್ಡಿ. ಸೊ ಇದು ಯಾವುದಕ್ಕೆ ಈಕ್ವಲ್ ಅದ ಈ ಕಡೆ ಸೈಡ ಇಲ್ಲಿ YZ. ಸೊ ಇಲ್ಲಿ Z ಎಂಬುದು Yನ ಮೇಲಿನ ಅದೇ ಸಮಯದ ಸರಳ ಬಡ್ಡಿ ಅಂದ್ರೆ ಇಲ್ಲಿ ಇದು ಸರಳ ಬಡ್ಡಿ. ಹಾಗಾದರೆ ಇಲ್ಲಿ X ಅನ್ನೋದು ಅಸಲು, ಇದು ಬಡ್ಡಿ ಅಂದ್ರೆ X ಮತ್ತು ಇಲ್ಲಿ Y ಮತ್ತು Z ಎರಡು ಈಕ್ವಲ್ ಆಗುತ್ತೆ. ಸೊ ಈ Y ಈ Zಕ್ಕೆ ಈಕ್ವಲ್ ಆದಾಗ ಸೊ ಅವಾಗ ಇಲ್ಲಿ ಇವನ್ನೆರಡು ಅದರಲ್ಲೂ ಬದಲು ಮಾಡಿದಾಗ ಏನಾಗುತ್ತೆ ಇಲ್ಲಿ y² = XZ ಅಂತ ಇಲ್ಲಿ ಆಗ್ತದೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಒಂದು ವೇಳೆ ಸೊ 4:7 + 4:7 + 4:7 + 4:7 ಡಿವೈಡೆಡ್ ಬೈ 2:7 + 2:7 = 2x ಆಗಿದ್ದರೆ ಎಕ್ಸ್ನ ಬೆಲೆ ಏನಂತ ಇಲ್ಲಿ ಕೇಳಿದ್ದಾರೆ. ಸೊ ಈ 4:7 ಅನ್ನು ನಾವು ಇದನ್ನು ಯಾವ ರೀತಿ ಬರ್ಕೋಬಹುದು ಅಂದ್ರೆ ಇದನ್ನು 2:7 ಈ ರೀತಿ ಬರ್ಕೋಬೋದು. ಸೊ ಅದೇ ರೀತಿ ಇವು ಎಲ್ಲವನ್ನು ಬರ್ಕೊಂಡಾಗ ನಮಗೆ ಏನಾಗುತ್ತೆ 2:2 × 7 2:2 × 7. ಸೊ ಇದೇನಾಗುತ್ತೆ ಹೋಲ್ ಡಿವೈಡೆಡ್ ಬೈ 2:7 ಅದ, ಇಲ್ಲಿ 2:7 ಅದ. ಸೊ ಇದು ಯಾವ ರೀತಿ ಆಗುತ್ತೆ ಅಂದರೆ 2:14 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2:14 ಮತ್ತು 2:14 ನೆಕ್ಸ್ಟ್ ಪ್ಲಸ್ 2:14 ಡಿವೈಡೆಡ್ ಬೈ 2:7 + 2:7 ಅದ. ಸೊ ಇಲ್ಲಿ ಕಾಮನ್ ಏನು ತಗೋಬೋದು 2:7 ನಾವಿಲ್ಲಿ ಕಾಮನನ್ನು ತಗೋಬೋದು. ಸೊ 2 ಕಾಮನನ್ನು ತಗೊಂಡಾಗ ಇಲ್ಲಿ ಒಳಗಿನ ಸೈಡ ಏನು ಉಳಿತದೆ ಇಲ್ಲಿ ಕಾಮನ್ ಆಗಿ. ಸೊ ಇಲ್ಲಿ 2:14 ಕಾಮನ್ ತಗೋರಿ. 14 ಕಾಮನ್ ತಗೊಂಡಾಗ ಇಲ್ಲಿ 1 1 1 1 ಉಳಿತದ. ಇಲ್ಲಿ 2:7 ಕಾಮನ್ ತಗೊಂಡಾಗ ಇಲ್ಲಿ 1 + 1 ಉಳಿತದ. ಸೊ ಇಲ್ಲಿ 2:7 ಅದ, ಇಲ್ಲಿ 2:14 ಅದ. ಸೊ 2:14 ಇಲ್ಲಿ 2:14 2:7 ಇಲ್ಲಿ 2:14 ಅಂದಾಗ ಇಲ್ಲಿ ಏನು ಉಳಿತದ 2:7 ಉಳಿತಾವ. ನೆಕ್ಸ್ಟ್ ಇಲ್ಲಿ 1 + 1 + 1 ಅಂದರೆ ಇಲ್ಲಿ 4 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ 2:7 ಹೋಗಿದೆ, ಇಲ್ಲಿ 1 + 1 ಅಂದರೆ ಇಲ್ಲಿ 2 ಆಗುತ್ತೆ. ಸೊ ಇಲ್ಲಿ 2 1 2 2. ಸೊ ಇಲ್ಲಿ ಏನು ಉಳಿತು 2:7 × 2:1. ಸೊ ಅವಾಗ ಇದೇನಾಗುತ್ತೆ 2:8 ಆಗುತ್ತೆ. ಸೊ = ಏನಾಗುತ್ತೆ 2 ಇಲ್ಲಿ 7 ಅದ, ಇದೊಂದು ಕುಡಿತಂದ್ರೆ ಟೋಟಲ್ 8 ಆಗುತ್ತೆ. ಸೊ 2:8 ಆಯಿತು. ಇದು ಯಾವುದಕ್ಕೆ ಈಕ್ವಲ್ ಅದ ಇಲ್ಲಿ ನೋಡ್ಬೋದು. ಇದು 2:8 ಅನ್ನೋದು ಇದು 2:x ಈಕ್ವಲ್ ಅದ. ಅವಾಗ ಇಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತೆ ಅಂದ್ರೆ x = ಇಲ್ಲಿ 8 ಆಗುತ್ತೆ. x = 8 ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
ಸೊ ನೆಕ್ಸ್ಟ್ ಕ್ವಶನ್, 3 ಸಂಖ್ಯೆಗಳ ಮೊತ್ತವು 204 ಆಗಿದೆ. ಮೊದಲನೇದರಿಂದ ಎರಡನೇದಕ್ಕೆ ಅನುಪಾತ 2:3 ಆಗಿದೆ. ಎರಡರಿಂದ ಮೂರನೇದಕ್ಕೆ ಅನುಪಾತ 5:3 ಆಗಿದ್ದರೆ ಆಗ ಎರಡನೇ ಸಂಖ್ಯೆ ಯಾವುದಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 2:3 ಅದ. ನೆಕ್ಸ್ಟ್ 5:3 ಆಗಿದೆ. ಸೊ ಅವಾಗ ಇದನ್ನು ಯಾವ ರೀತಿ ಮಾಡ್ಬೋದು ಅಂದ್ರೆ, ಇಲ್ಲಿ 5 2 10 ಆಗುತ್ತೆ, 5 3 15 ಆಗುತ್ತೆ. ನೆಕ್ಸ್ಟ್ 3 ಇಲ್ಲಿ 9 ಆಗುತ್ತೆ. ಸೊ ಈ ರೀತಿ ನಾವು ಮಾಡ್ಬೋದು. ಸೊ ಇದು ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಇದು 34 ಭಾಗ ಆಗುತ್ತೆ. ಸೊ ಈ 34 ಭಾಗನ ಎಷ್ಟು ನಮಗೆ 204 ಆಗ್ಯದ. ಸೊ ಇಲ್ಲಿ ನಾವು ಎರಡನೇ ಸಂಖ್ಯೆ ಎಷ್ಟದ? 15 ಅದ. ಸೊ 15ಅನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ 34 ಒಂದಲೇ ಆಗುತ್ತೆ, 34 ಆರಲೇ ಆಗುತ್ತೆ. ಸೊ ಇಲ್ಲಿ 15 ಆರಲೇ 90 ಇಲ್ಲಿ ಆಗ್ತದೆ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 90 ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕನ್ನಡಿಯಲ್ಲಿ ಪ್ರತಿಫಲಿಸಿದಾಗ INMO ಪ್ರತಿಬಿಂಬವು ಈ ಕೆಳಗಿನಂತೆ ಇರುತ್ತದೆ ಅಂದರು. ಸೊ ಕನ್ನಡಿಯ ಪ್ರತಿಬಿಂಬ ಅಂದಾಗ ಎಡಕ್ಕಿನ ಸೈಡ್ ಇದ್ದು ಬಲಕ್ಕಾಗುತ್ತವ, ಬಲಕ್ಕಿನ ಎಡಕ್ಕಾಗುತ್ತೆ. ಜಸ್ಟ್ ಈ ಥರ ಲೆಫ್ಟ್ ಸೈಡ್ ಹೋಗುತ್ತೆ. ಸೊ ಇಲ್ಲಿ INMO ಅದ. ಸೊ ಇದು ಯಾವ ರೀತಿ ಆಗುತ್ತೆ ಅಂದರೆ OM N ಈ ರೀತಿ ಬರಲ್ಲ. ಸೊ ಈ ರೀತಿ ಬರ್ತದೆ. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡಿದಾಗ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಕೆಳಗಿನ ಚಿತ್ರದಲ್ಲಿ ಒಟ್ಟಾರೆಯಾಗಿ ಎಷ್ಟು ಚೌಕಗಳಿವೆ ಅಂದರು. ಸೊ ಇಲ್ಲಿ 3, ಇಲ್ಲಿ 3, ಇಲ್ಲಿ 2 ಅಂದ್ರೆ ಇಲ್ಲಿ 8 ಅದು. ನೆಕ್ಸ್ಟ್ ಇದು 9, ಇದು 10, ಇದು 11. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ನಾನು ನನ್ನ ಸ್ಮಾರ್ಟ್ ಟಿವಿಗೆ 4 ಗಂಟೆಗಳ ಸಂಗ್ರಹಣಾ ಸಾಮರ್ಥ್ಯವಿರುವ ಕ್ಲೌಡ್ DVRನಲ್ಲಿ ರಾತ್ರಿ ಸಮಯ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಲು ಶೆಡ್ಯೂಲ್ ಮಾಡಿದ್ದೆ. ಮೊದಲ ಕಾರ್ಯಕ್ರಮ 11:15 PM ಗಂಟೆಗೆ ಪ್ರಾರಂಭವಾಗಿ 1:05 AM ಮುಕ್ತಾಯವಾಯಿತು. ಎರಡನೇದು ತಕ್ಷಣ ಪ್ರಾರಂಭವಾಗಿ 2:30 AM ಮುಕ್ತಾಯವಾಯಿತು. 2 ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿದ ನಂತರ ಎಷ್ಟು ನಿಮಿಷ ಕ್ಲೌಡ್ ಸಂಗ್ರಹಣೆ ಉಳಿದಿತ್ತು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಮೊದಲೇದು ಮತ್ತು ಎರಡನೇದ ಗ್ಯಾಪ್ ಬಿಡಲ್ದಂಗೆ ಡೈರೆಕ್ಟ್ 2 ತನಕ ಬಂದದ. ಸೊ ಇಲ್ಲಿ ನಾವು ಕೌಂಟ್ ಮಾಡ್ಬೋದು. 11:15 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ 12:15, 1:15, ನೆಕ್ಸ್ಟ್ 2:15. ಸೊ ಎಷ್ಟಾಯ್ತು ಇಲ್ಲಿ 1 ತಾಸು, 2 ತಾಸು, 3 ತಾಸು. ನೆಕ್ಸ್ಟ್ 12 ತನಕ ಅಂದಾಗ ಇಲ್ಲಿ ನೆಕ್ಸ್ಟ್ 15 ನಿಮಿಷ ಜಾಸ್ತಿ. ಸೊ 3 ತಾಸದ 180 ನಿಮಿಷ. ನೆಕ್ಸ್ಟ್ ಇದು 15 ನಿಮಿಷ. ಟೋಟಲ 195 ನಿಮಿಷ ಆಯ್ತು. ಬಟ್ ನಮಗೆ ಟೋಟಲ್ ಅದೆಷ್ಟು ಸಂಗ್ರಹಣೆ ಅದ? 240 ನಿಮಿಷದ ಸಂಗ್ರಹಣೆ ಅದ. ಅಂದ್ರೆ ಇನ್ನೆಷ್ಟು ಉಳಿತು? ಇನ್ನು 45 ನಿಮಿಷ ಸಂಗ್ರಹಣೆ ಇಲ್ಲಿ ಉಳಿದೈತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 45 ನಿಮಿಷಗಳ ಕಾಲ ಸಂಗ್ರಹಣೆ ಉಳಿದಿತ್ತು. ನೆಕ್ಸ್ಟ್, 125 ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಸಮವಾಗಿ ಹಂಚಿದರೆ ಪ್ರತಿ ಮಗುವಿಗೆ ಸಿಗುವ ಸಿಹಿ ತಿಂಡಿಗಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ 20% ಆಗಿದ್ದರೆ ಪ್ರತಿ ಮಗುವಿಗೆ ಸಿಗುವ ಸಿಹಿ ತಿಂಡಿಗಳ ಸಂಖ್ಯೆ ಎಷ್ಟು ಅಂದಿದ್ದಾರೆ. ಸೊ ಇದನ್ನು ಇಲ್ಲಿ ಆಪ್ಷನ್ ಮೆಥಡ್ ಮುಖಾಂತರ ಇಲ್ಲಿ ಮಾಡಬೇಕಾಗುತ್ತೆ ಇದನ್ನ. ಸೊ ಇಲ್ಲಿ ಪ್ರತಿ ಮಗುವಿಗೆ ಸಿಗುವ ಸಿಹಿ ತಿಂಡಿಗಳ ಸಂಖ್ಯೆ ನಾವು 5 ಅಂತ ಇಟ್ಕೊಂಡಾಗ ಈ ಪ್ರತಿ ಮಗುವಿಗೆ ಸಿಗುವ ತಿಂಡಿಗಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ 20%. ಅಂದರೆ ಇಲ್ಲಿ 20% ಅಂದಾಗ ಸೊ ಇಲ್ಲಿ ಸಿಹಿ ತಿಂಡಿಗಳ ಸಂಖ್ಯೆ ಒಟ್ಟು ಒಬ್ಬೊಬ್ಬರಿಗೆ 5 ಸಿಗ್ತಾವಂತ ನಾವು ಇಲ್ಲಿ ನೋಡಿದಾಗ
ಟೋಟಲ್ ಮಕ್ಕಳು ಎಷ್ಟಾಗುತ್ತೆ ಅಂದರೆ ಇಲ್ಲಿ 5 ಅಂದ್ರೇ ಇಲ್ಲಿ 20% ಆಗುತ್ತೆ. ಸೊ ಅವಾಗ ನಮ್ಗೆ 100% ಅಂದಾಗ ಇಲ್ಲಿ 25 ಜನ ಇರ್ತಾರೆ. ಸೊ 25 ಜನ ಇಲ್ಲಿ ಇರ್ತಾರೆ. ಸೊ 25 ಜನಕ್ಕೆ 5ರಂತೆ ಹಚ್ಚಿದಾಗ ನಮ್ಗೆ 125 ಸಿಹಿ ತಿಂಡಿಗಳು ಬರ್ತಾವೆ. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಥವಾ ನೀವು ನೆಕ್ಸ್ಟ್ ಇಲ್ಲಿ 25 ಚೆಕ್ ಮಾಡಿದಾಗ, ಸೊ ನಾ ಡೈರೆಕ್ಟಾಗಿ ಆನ್ಸರನ್ನ ತೊಗೊಂಡು 5 ಅಂತ ಚೆಕ್ ಮಾಡಿ, ನೀವು ಮೊದಲಿಗೆ 25 ಕೂಡ ಚೆಕ್ ಮಾಡ್ಬೋದು. 25, ಸೊ ಇಲ್ಲಿ 25 ಅನ್ನೋದು ಏನಾಗುತ್ತೆ ಇಲ್ಲಿ 20% ಆಗುತ್ತೆ. ಸೊ ಆಗ ಇಲ್ಲಿ 100% ಎಷ್ಟಾಗುತ್ತೆ? 25 ಅನ್ನೋದ 20% ಆದಾಗ ಇಲ್ಲಿ 100% ಅನ್ನೋದು 125 ಆಗುತ್ತೆ. ಸೊ ಇಲ್ಲಿ 125 ಜನಕ್ಕೆ ಸಮಾನ ತಿಂಡಿಗಳು ಒಂದೊಂದು ಬಂದು ಅಂದ್ರೆ, ಸೊ ಇಲ್ಲಿ 25 ನಾವು ಹಚ್ಬೇಕು. ಇಲ್ಲಿ ಸಿಗುವ ತಿಂಡಿಗಳನ್ನ 25 ಹಚ್ಚಬೇಕು. 125 × 25 ಮಾಡಿದಾಗ ಸಿಹಿ ತಿಂಡಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 25 ಅನ್ನೋದು ಬರಲ್ಲ. ಸೊ ಅದೇ ರೀತಿ 55 ಚೆಕ್ ಮಾಡಿದಾಗ ಇದು ಕೂಡ ಸಿಹಿ ತಿಂಡಿಗಳ ಸಂಖ್ಯೆ ಕೇವಲ 125 ಐತೆ ಅಂದಾಗ ನಾವು 5 ಸಿಹಿ ತಿಂಡಿಗಳನ್ನ ಒಬ್ಬೊಬ್ರಿಗೆ ಹಂಚಿದಾಗ ಏನೈತಿ ಅವಾಗ ಮಾತ್ರ ಇದು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಸಂಕೇತ ಭಾಷೆಯಲ್ಲಿ 8 ಅಂದರೆ 16, 10 ಅಂದರೆ 20, 13 ಅಂದರೆ 26, 17 ಅಂದರೆ 34. ಸೊ ಇಲ್ಲಿ ಡಬಲ್ ಆಗಿದ್ದಾವೆ ನೋಡ್ಬೋದು ನೀವು. ಸೊ 8 ಇದ್ದಿದ್ದು 16 ಆಗಿದೆ, 10 ಇದ್ದಿದ್ದು 20 ಆಗಿದೆ, 13 ಇದ್ದಿದ್ದು 26 ಆಗಿದೆ, 17 ಇದ್ದಿದ್ದು 34 ಆಗುತ್ತೆ. ನೆಕ್ಸ್ಟ್, ಅಕ್ಷರ ಸಂಖ್ಯೆಯ ಸರಣಿಯಲ್ಲಿ ಮುಂದಿನ ಪದವನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ 2 ಅದ, 4 ಆಗ್ಯದ, 4 ಇದ್ದ 7 ಆಗ್ಯದ, 7 ಇದ್ದಿದ್ದ 11 ಆಗ್ಯದ, 11 ಇದ್ದಿದ್ದ 16 ಆಗ್ಯದ, 16 ಇದ್ದಿದ್ದು ಎಷ್ಟಾಗಬೇಕು? ಸೊ ಇಲ್ಲಿ ಎಷ್ಟು ಗ್ಯಾಪ್ ಅದ? 2 ಗ್ಯಾಪ್ ಅದ, ಇಲ್ಲಿ 3 ಗ್ಯಾಪ್ ಅದ, ಇಲ್ಲಿ 4 ಗ್ಯಾಪ್ ಅದ, ಇಲ್ಲಿ 11 ಇದ್ದಿದ್ದು 16ಕ್ಕೆ 5 ಗ್ಯಾಪ್ ಆಗಿದೆ. ನೆಕ್ಸ್ಟ್ ಇಲ್ಲಿ 6 ಗ್ಯಾಪ್ ಆಗಬೇಕು. 6 ಗ್ಯಾಪ್ ಅಂದ್ರೆ 16ಕ್ಕೆ 6 ಕೂಡಿಸಿದ್ರೆ ಇಲ್ಲಿ 22 ಆಗುತ್ತೆ. ಸೊ 22. ನೆಕ್ಸ್ಟ್ ಇಲ್ಲಿ ಜೆ ಅದ, ಕೆ ಅದ, ನೆಕ್ಸ್ಟ್ ಐ ಅದ. ಸೊ ಇಲ್ಲಿ ಜೆ ಇಲ್ಲಿ ಅದ, ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆ ಕೆ ಅದ, ನೆಕ್ಸ್ಟ್ ಅದರ ಹಿಂದಿನ ಸಂಖ್ಯೆ ಐ ಅದ, ನೆಕ್ಸ್ಟ್ ಇಲ್ಲಿ ಕೆ ಮುಂದಿನ ಸಂಖ್ಯೆ ಎಲ್ ಅದ, ನೆಕ್ಸ್ಟ್ ಈ ಕಡೆ ಎಚ್ ಅದ, ನೆಕ್ಸ್ಟ್ ಈ ಕಡೆ ಬರಬೇಕು ಎಮ್ ಬರಬೇಕು. ಸೊ ಎಮ್ ಎಲ್ ಅದ, ಸೊ ಇಲ್ಲದ ಆಪ್ಷನ್ 2 ಒಳಗೆ ಇಲ್ಲಿ ಎಮ್ ಅದ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಪ್ಲಸ್ ಎಂದರೆ ಮೈನಸ್, ಮೈನಸ್ ಎಂದರೆ ಇಂಟು, ಇಂಟು ಎಂದರೆ ಡಿವೈಡೆಡ್, ಡಿವೈಡೆಡ್ ಅಂದರೆ ಪ್ಲಸ್ ಆಗಿದ್ದರೆ ಆಗ ಅಂದರು. ಸೊ ಇಲ್ಲಿ 5 × 4 + 1 / 3 - 1 / 3 ಅಂದರು. ಸೊ ಇಲ್ಲಿ ನೋಡ್ಬೋದು, ಈ 5 × 4 21 ಆಗುತ್ತೆ. ನೆಕ್ಸ್ಟ್ ಇಲ್ಲಿ +1 ಅಂದ್ರೆ 5 × 4 20 ಆಗುತ್ತೆ. ಇದು +1 21 ಆತ. ನೆಕ್ಸ್ಟ್ ಇಲ್ಲಿ ಭಾಗಾಕಾರ 3 ಅದ, ನೆಕ್ಸ್ಟ್ ಇಲ್ಲಿ -1 ಅದ. ಇಲ್ಲಿ 9 × 3 ಇದ್ದಿದ್ದ 9 ಬಾಗ್ಲಿ 9 / 3 ಆಗುತ್ತೆ. ಸೊ ಅವಾಗ ಇಲ್ಲಿ 3 ಆನ್ಸರ್ ಉಳಿತದೆ ತೆಳಗ. ನೆಕ್ಸ್ಟ್ ಇಲ್ಲಿ 7 ಆಗುತ್ತೆ, 21 ಬಾಗ್ಲಿ 3. ನೆಕ್ಸ್ಟ್ ಇಲ್ಲಿ -1 / 3 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6/3 ಆಗುತ್ತೆ. 3 1 3 2 ಆಪ್ಷನ್ 2 ಆಗುತ್ತೆ. ಸಾರಿ, ಆಪ್ಷನ್ 1 ಆನ್ಸರ್ 2 ಆಗುತ್ತೆ. ನೆಕ್ಸ್ಟ್ ಹೇಳಿಕೆ ಏನದ? ಕೆಲವು ನಾಯಿಗಳು ಬೆಕ್ಕುಗಳು, ಕೆಲವು ನಾಯಿಗಳು ಬೆಕ್ಕುಗಳು. ಇದು ನಾಯಿ, ಇದು ಬೆಕ್ಕು. ನೆಕ್ಸ್ಟ್ ಎಲ್ಲ ಬೆಕ್ಕುಗಳು ಹಂದಿಗಳು, ಎಲ್ಲ ಬೆಕ್ಕುಗಳು ಹಂದಿಗಳು. ಸೊ ಇಲ್ಲಿ ಕೆಲವು ಬೆಕ್ಕುಗಳು ನಾಯಿಗಳು. ಸೊ ಕೆಲವು ಬೆಕ್ಕುಗಳು ನಾಯಿಗಳಾಗಿದ್ದಾವೆ. ಹೇಳಿಕೆ ನಿರ್ಣಯ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಲವು ನಾಯಿಗಳು ಹಂದಿಗಳು. ಸೊ ಕೆಲವು ನಾಯಿಗಳು ಇವು ಏನಿದಾವು? ಸೊ ಇಲ್ಲಿ ನಾಯಿಗಳು ಇದಾವೆ, ಸೊ ಇಲ್ಲಿ ಹಂದಿಗಳು ಇದಾವೆ. ಸೊ ಹಾಗಾದರೆ ಇಲ್ಲಿ ಭಾಗ ಏನೈತಿ? ಹಂದಿ ಒಳಗೆ ಬರ್ತದೆ. ಸೊ ಹಾಗಾಗಿ ನಿರ್ಣಯ 2 ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ? 2 ಕೂಡ ಇಲ್ಲಿ ಸರಿಯಾಗಿ ಅದಾವ. ನೆಕ್ಸ್ಟ್, ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 7 ದಿನಗಳಲ್ಲಿ ಮಾಡಿ ಮುಗಿಸುವರು. ಎ ಯು ಬಿಗಿಂತ 1/3/4 ಪಟ್ಟು ದಕ್ಷತೆಯನ್ನು ಹೊಂದಿದ್ದಾನೆ. ಹಾಗಾದರೆ ಆ ಕೆಲಸವನ್ನು ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಲ್ಲನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಇದು ಸ್ವಲ್ಪ ಲೆಕ್ಕ ಸ್ವಲ್ಪ ದೊಡ್ಡದ ಬಿಡ್ಸಾಕ. ಸೊ ಇಲ್ಲಿ ಆನ್ಸರನ್ನು ಹೇಳಿರ್ತೀನಿ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 11 ದಿನಗಳು ಅನ್ನೋದು
ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಒಂದು ಬಸ್ಸು ತಂಗು ದಾಣಗಳಲ್ಲಿ ನಿಲ್ಲಿಸದೆ ಚಲಿಸಿದಾಗ ಅದರ ವೇಗ 54 km/ಗಂಟೆಗೆ ಇಲ್ಲಿ ಇರುತ್ತದೆ. ಹಾಗಾದರೆ ತಂಗು ನಿಲ್ದಾಣದಲ್ಲಿ ನಿಲುಗಡೆಗೊಳಿಸುತ್ತಾ ಚಲಿಸಿದಾಗ ಅದರ ವೇಗವು 45 km/ಗಂಟೆಗೆ ಇರ್ತದೆ. ಹಾಗಾದರೆ ಪ್ರತಿ ಗಂಟೆ ಎಷ್ಟು ನಿಮಿಷದವರೆಗೆ ಬಸ್ಸು ತಂಗು ನಿಲ್ದಾಣಗಳಲ್ಲಿ ತಂಗಿರ್ತದೆ ಅಂದ್ರೆ ನಿಲ್ತದ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ನಿಲ್ಲಿಸದೆ ಹೋಗಿದಾಗ ಎಷ್ಟದ, ಇಲ್ಲಿ 54 km/h ಅದ. ಸೊ ನಿಲ್ಲಿಸಿ ಹೋಗಿದಾಗ ಎಷ್ಟದ, 45 ಅದ. ಸೊ ಎಷ್ಟು ಗ್ಯಾಪ್ ಆತು ಇಲ್ಲಿ, 9 km ಇಲ್ಲಿ ಗ್ಯಾಪ್ ಆತು. ಸೊ 9 km/h ಇಲ್ಲಿ ಗ್ಯಾಪ್ ಆತು. ಸೊ 9 km/h ಗ್ಯಾಪ್ ಆಗದಾಗ ಇಲ್ಲಿ ನಾವು ಎಷ್ಟು km/h ಗಂಟೆಗೆ ಹೊಂಟದ, 56 km/h ಗಂಟೆಗೆ ಇಲ್ಲಿ ಹೊಂಟದ. 54 ಇಲ್ಲಿ ಹೊಂಟದ. ಸೊ 54 km/h ಇಲ್ಲಿ ಹೊಂಟದ. ಸೊ ಅಂದಾಗ ಇಲ್ಲಿ ನಮ್ಗೆ ಟೈಮ್ ಸಿಗ್ತದೆ. ಇದರಲ್ಲಿ ಎಷ್ಟು ಟೈಮ್ ಸಿಕ್ತು ನಮಗಿಲ್ಲಿ, 9 ಅಂದರೆ ಇಲ್ಲಿ 1/6 ಅವರ್ ಇಲ್ಲಿ ತಗೋತದ. ಸೊ 9 km ಹೋಗಕ್ಕೆ ಇಲ್ಲಿ ನಾವು 1/6 ಅವರ್ ಅಂದಾಗ ಇಲ್ಲಿ ಎಷ್ಟಾಗುತ್ತೆ, 1/6 ಅವರ್ ಅಂದ್ರೆ ಇಲ್ಲಿ ನಿಮಿಷದಲ್ಲಿ ಕೊಟ್ಟಿದ್ದಾರೆ ಆನ್ಸರ್ಗಳನ್ನ. ಹಾಗಾಗಿ ಇದಕ್ಕೆ ಇಂಟು 60 ಮಾಡಿದಾಗ 60 ಅಂದರೆ ಇದು ನಿಮಿಷ, ಮಿನಿಟ್ಸ್ ಅನ್ನೋದಾಗುತ್ತೆ. ಸೊ ಇಲ್ಲಿ 6 1 6 10. ಸೊ ಇಲ್ಲಿ 10 ನಿಮಿಷಗಳ ಕಾಲವನ್ನು ಇದು ತೆಗೆದುಕೊಳ್ತದೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, 430ರವರೆಗಿನ 43 ಗುಣಕಗಳ ಮೊತ್ತವನ್ನು ಇಲ್ಲಿ ಕಂಡು ಹಿಡಿಯಿರಿ ಅಂದಾರ. ಸೊ ಇಲ್ಲಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಿಂದ ಬರ್ತದೆ. ಸೊ ಇಲ್ಲಿ ಫಸ್ಟ್ ಸಂಖ್ಯೆಯಲ್ಲಿ 43 ಅದ. ಇಲ್ಲಿ ಲಾಸ್ಟ್ ಸಂಖ್ಯೆ AN 430 ಅದ. ಸೊ 430 ಅಂದಾಗಿದೆ. ಇಲ್ಲಿ N = ಎಷ್ಟಾಗುತ್ತೆ, ಇಲ್ಲಿ 10 ಆಗುತ್ತೆ. ನೆಕ್ಸ್ಟ್ SN ಅಂದರೆ ಇವುಗಳ ಮೊತ್ತ ಏನಾಗುತ್ತೆ, N/2 ಇಂಟು A ಪ್ಲಸ್ AN ಅಂದಾಗ ಇಲ್ಲಿ N/2 ಅಂದರೆ ಇಲ್ಲಿ 10/2 ಆಗುತ್ತೆ. ಇಂಟು A ಅಂದ್ರೆ 43 ಅದ. ಸೊ AN ಅಥವಾ A10 ಅಂದಾಗ 430 ಅದ. ಸೊ ಇದು 5 ಇಂಟು ಇದು ಎಷ್ಟಾಗುತ್ತೆ, 473 ಆಗುತ್ತೆ. ಸೊ 5 ಇಂಟು 473 ಮಾಡಿದಾಗ ನಮ್ಗೆ 2365 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸೊ ಇಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಇಲ್ಲಿ ಚಿತ್ರ ಯಾವುದಂತ ಇಲ್ಲಿ ಕೇಳಿದಾರ, ಸರಣಿ. ಸೊ ಮೊದಲಿಗೆ ಇಲ್ಲಿ ಸ್ಟಾರ್ ಇಲ್ಲದ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನಡು ಬಂದದ, ನಡುವಿನಿಂದ ಈ ಕಡೆ ಬಂದದ. ಸೊ ಇಲ್ಲಿ ಬಂದದ. ನೆಕ್ಸ್ಟ್ ಇಲ್ಲಿ ಮ್ಯಾಗ್ ಹೋಗ್ಯದ. ಸೊ ಮ್ಯಾಗಿನಿಂದ ಎಲ್ಲಿ ಬರಬೇಕು, ಸೊ ಮ್ಯಾಗಿನಿಂದ ಇಲ್ಲಿ ಸೊ ಒಂದ್ಸಲ ಈ ಪೊಸಿಷನ್ದಾಗದ, ಒಂದ್ಸಲ ನಡುವಿನ ಪೊಸಿಷನ್, ಒಂದ್ಸಲ ಈ ಪೊಸಿಷನ್, ಒಂದ್ಸಲ ಈ ಪೊಸಿಷನ್. ಇನ್ನು ನೆಕ್ಸ್ಟ್ ಪೊಸಿಷನ್ ಯಾವುದು ಉಳಿತು, ಈ ಪೊಸಿಷನ್ದಾಗ ಉಳಿತು. ಸೊ ಅಲ್ಲಿ ನೋಡೋದಾದ್ರೆ ಇಲ್ಲಿ ಆಪ್ಷನ್ 2 ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಒಂದು ನೋಡಿದ್ರೆ ಇಲ್ಲಿ ಸಾಕು. ಸೊ ಸ್ಟಾರ್ ಈ ಥರ ಚೌಕದ. ಸೊ ಫಸ್ಟ್ನೇ ಡಯಾಗ್ರಾಮ್ದಾಗ ಇಲ್ಲಿ ಬಂದದ, ಸೆಕೆಂಡ್ ಡಯಾಗ್ರಾಮ್ದಾಗ ಇಲ್ಲಿ ಬಂದದ, ಥರ್ಡ್ ಡಯಾಗ್ರಾಮ್ದಾಗ ಇಲ್ಲಿ ಬಂದದ, ನೆಕ್ಸ್ಟ್ ಫೋರ್ತ್ ಡಯಾಗ್ರಾಮ್ದಾಗ ಇಲ್ಲಿ ಬಂದದ, ನೆಕ್ಸ್ಟ್ ಫಿಫ್ತ್ ಡಯಾಗ್ರಾಮ್ದಾಗ ಇಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಸೊ ಇಲ್ಲಿ ಬರ್ಬೇಕಂದ್ರೆ ಸೊ ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಆಪ್ಷನ್ 2 ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಸೊ 3ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸ್ಟಾರ್ನ ಸ್ಥಾನವನ್ನು ತುಂಬಲು ಕನಿಷ್ಠ ಪೂರ್ಣಾಂಕವನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 8 ಪ್ಲಸ್ 6 ಪ್ಲಸ್ 5 ಪ್ಲಸ್ 4 ಪ್ಲಸ್ ಸ್ಟಾರ್ ಇರ್ತದೆ ಇದು. ನೆಕ್ಸ್ಟ್ ಪ್ಲಸ್ 7 ಪ್ಲಸ್ 5. ಸೊ ಇವುಗಳ ಸಮ್ ಏನೈತಿ ಅದ 3ರಿಂದ ಭಾಗ ಹೋತಂದ್ರೆ ಆ ಸಂಖ್ಯೆ ಪೂರ್ಣವಾಗಿ 3ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ 8 6 14 ಆಗುತ್ತೆ, 14 5 19 ಆಗುತ್ತೆ, 19 4 ಇಲ್ಲಿ 24 ಆಗುತ್ತೆ, 24 7 31 ಆಗುತ್ತೆ. ಸಾರಿ 7 5 12 12 4 16 16 5 21 21 6 27 27 ಇದು 8 ಅಂದ್ರೆ 35 ಆಗುತ್ತೆ. ಸೊ 35
ಸೊ ಇಲ್ಲಿ ಯಾವ ಒಂದು ಸಂಖ್ಯೆಯನ್ನು ತುಂಬಿದಾಗ ಅದ 3ರಿಂದ ಭಾಗ ಹೋಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳು ತೊಗೊಂಡಾಗ ನಾವು ಇಲ್ಲಿ 1 ತುಂಬಿದಾಗ ಕನಿಷ್ಠ ಸಂಖ್ಯೆ ಅಂದರು 1 ತುಂಬಿದಾಗ ಇಲ್ಲಿ 36 ಆಗುತ್ತೆ. ಸೊ ಇದು 3ರಿಂದ ಭಾಗ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಎ ಮತ್ತು ಬಿ ಎರಡು ಧನ ಪೂರ್ಣಾಂಕಗಳಾದರೆ ಅವುಗಳ ಮಸ ಮತ್ತು ಲಸ ಏನಾಗುತ್ತೆ ಅಂದ್ರೆ ಎ ಇಂಟು ಬಿ ಆಗುತ್ತೆ. ನೆಕ್ಸ್ಟ್ ಕೆಳಗಿನ ಅನುಪಾತಗಳಲ್ಲಿ ಅತ್ಯಂತ ಚಿಕ್ಕ ಅನುಪಾತ ಯಾವುದಂದರು? ಸೊ ಅತ್ಯಂತ ಚಿಕ್ಕ ಅನುಪಾತ ಸೊ ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 11:60 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ವೇಳೆ ವಸ್ತುವಿನ ಮಾರುವ ಬೆಲೆಯನ್ನು ದ್ವಿಗುಣಗೊಳಿಸಿದರೆ ಲಾಭವು 3ರಷ್ಟು ಹೆಚ್ಚುತ್ತದೆ. ಹಾಗಾದರೆ ಪ್ರತಿಶತ ಲಾಭಾಂಶವನ್ನು ಕಂಡು ಹಿಡಿಯಿರಿ ಅಂದರು. ಸೊ ಇಲ್ಲಿ ಪ್ರತಿಶತ ಲಾಭಾಂಶ ಅಂದಾಗ ಒಂದು ಸೆಕೆಂಡ್. ಸೊ ಇಲ್ಲಿ 100% ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎ ವ್ಯಕ್ತಿಯು ಒಂದು ಕೆಲಸವನ್ನು ಮಾಡಿ ಮುಗಿಸಲು ಬಿ ವ್ಯಕ್ತಿಗಿಂತ 50% ಏನಾಗುತ್ತೆ ಇಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾನೆ. ನೆಕ್ಸ್ಟ್ ಒಂದು ವೇಳೆ ಇಬ್ಬರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರೆ 18 ದಿನಗಳಲ್ಲಿ ಕೆಲಸವನ್ನು ಮಾಡಿ ಮುಗಿಸಬಹುದು. ಬಿ ಒಬ್ಬನೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಲ್ಲನು ಅಂತ ಕೇಳಿದಾರೆ. ಸೊ ಇಲ್ಲಿ ಇವ ಬಿ ಒಬ್ಬನೇ 30 ದಿನ ತೋತಾನು. ಸೊ 30 ದಿನ ತೋತಾನು. ಇದನ್ನು ನಾವು ಆಪ್ಷನ್ ಮೆಥಡ್ ಮುಖಾಂತರನೇ ಮಾಡ್ಬೋದು. ಸೊ ಇಲ್ಲಿ ಬಿ ಒಬ್ಬನೇ 30 ದಿನ ತೊಗೊಂಡ್ರೆ ಅವಾಗ ಎ ಅವನಕಿಂತ ಬಿ ವ್ಯಕ್ತಿಗಿಂತ 50 ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಸೊ ಎ ಎಂಬ ವ್ಯಕ್ತಿಯು ಒಂದು ಕೆಲಸವನ್ನು ಮಾಡಿ ಮುಗಿಸಲು ಬಿ ವ್ಯಕ್ತಿಗಿಂತ 50% ಅಂದಾಗ ಸೊ ಬಿ ವ್ಯಕ್ತಿದ 30 ಆತಂದ್ರೆ ಎ ವ್ಯಕ್ತಿದ 45 ದಿನ ಇವ ತೋತಾನೆ. ಸೊ 45 ಮತ್ತು 30 ದಿನಗಳ ಇವು 2 ದಿನಗಳ ಇಬ್ಬರು ಕೂಡಿ ಕೆಲಸ ಮಾಡಿದಾಗ ಇಲ್ಲಿ ನಮಗೆ 18 ದಿನ ಬರಬೇಕು. ಸೊ 18 ದಿನ ಬರ್ತದೆ. ಸೊ ಇಲ್ಲಿ ಆನ್ಸರ 18 ಅಂದಾಗ ಆಪ್ಷನ್ 1 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಇದನ್ನ ಯಾವ ರೀತಿ ಮಾಡೋದಂದ್ರೆ ಸೊ 1/30 + 1/45 = 1/18 ಇಲ್ಲಿ ನಮಗೆ ಬರಬೇಕು. ಸೊ ಇದನ್ನು ಮಾಡಿ ನೋಡ್ರಿ. 1/30 + 1/45 ಕೂಡಿಸಿದಾಗ 1/18 ಅಂತ ಬರ್ತಂದ್ರೆ ಇದು ಆನ್ಸರ ಕರೆಕ್ಟ್ ಆಗುತ್ತೆ. ಇಲ್ಲಿ 30 ದಿನಗಳನ್ನ ಅವ ಬಿ ಒಬ್ಬನೇ ತೆಗೆದುಕೊಳ್ತಾನೆ. ನೆಕ್ಸ್ಟ್ ಒಂದು ಮೊಬೈಲ್ಗಿನ ಚಕ್ರ ಬಡ್ಡಿ 3 ವರ್ಷಗಳಲ್ಲಿ 10,648, 2 ವರ್ಷಗಳಲ್ಲಿ 9,680 ಆಗಿರ್ತದೆ. ಹಾಗಾದರೆ ಸಾಲಿಯನ್ನ ಬಡ್ಡಿ ದರ ಎಷ್ಟು ಅಂದಿದ್ದಾರೆ? ಸೊ ಇಲ್ಲಿ 2 ವರ್ಷದಿಂದ 3 ವರ್ಷದಿಂದ 2 ವರ್ಷಕ್ಕೆ ಆಗಿದೆ. ಅಂದರೆ ಇಲ್ಲಿ 1 ವರ್ಷದ ಬಡ್ಡಿ ಸಿಗ್ತದೆ ನಮ್ಗೆ 10,648ರಲ್ಲಿ 9,680 ಇಲ್ಲಿ ಕಳೆದಾಗ ನಮ್ಗೆ 968 ಉಳಿತದೆ. ಸೊ ಈ 968 ಅನ್ನೋದು ಈ 9,680ಕ್ಕೆ ಇದು 968 ಇಲ್ಲಿ ಬಡ್ಡಿ ಬಂದದ. ಸೊ ಹಾಗಂದ್ರೆ ಇಲ್ಲಿ 100ಕ್ಕೆ ಎಷ್ಟು ಬಂದಂಗೆ ಆಗುತ್ತೆ? ಸೊ ಇಲ್ಲಿ 968 ಒಂದಲೇ 968 10. ಸೊ 10ರಲ್ಲಿ ಇಲ್ಲಿ 1 ಭಾಗ ಆದಾಗ ಇಲ್ಲಿ 100ರಲ್ಲಿ ಇಲ್ಲಿ 10% ಆಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 10% ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಒಂದು ನಿರ್ದಿಷ್ಟ ಭಾಷೆಯಲ್ಲಿ PRACTCE ಅನ್ನು PICCTRAE ಎಂದು ಕೋಡ್ ಮಾಡಬಹುದಾದರೆ ಅದೇ ಭಾಷೆಯಲ್ಲಿ FLAMES ಯಾವ ರೀತಿ ಕೋಡ್ ಮಾಡಬಹುದು ಅಂದರೆ ಸೊ ಇಲ್ಲಿ ನೋಡಿದಾಗ ಇಲ್ಲಿ ಒಂದು ಸೆಕೆಂಡ್. ಸೊ ಫಸ್ಟ್ ಇಲ್ಲಿ ಪಿ ಅದ. ಸೊ ಇಲ್ಲಿ ಕೂಡ ಪಿ ಬಂದದ. ಸೊ ಹಾಗಾಗಿ ಇಲ್ಲಿ ಎಫ್ ಅದ. ಸೊ ಫಸ್ಟಿಗೆ ಎಲ್ಲ ಕಡೆ ಎಫ್ ಅದ. ನೆಕ್ಸ್ಟ್ ಇಲ್ಲಿ RA ಅದ. ಸೊ ಇಲ್ಲಿ RA ಅನ್ನೋದು ಇಲ್ಲಿ ನೆಕ್ಸ್ಟ್ RA ಅಂತಾನೆ ಇಲ್ಲಿ ಬಂದದ. ಸೊ ಹಾಗಾಗಿ ಇಲ್ಲಿ LA ಅನ್ನೋದು ನೆಕ್ಸ್ಟ್ LA ಅಂತ ಎಲ್ಲಿ ಬಂದದ ನೋಡ್ಬೇಕು ನಾವು. ಇಲ್ಲಿ ನೋಡಿದಾಗ AL ಅದ, ಇಲ್ಲಿ ನೋಡಿದಾಗ AL ಅದ, ನೆಕ್ಸ್ಟ್ ಇಲ್ಲೂ ನೋಡಿದಾಗ AL ಬಂದದ. ಸೊ LA ಅಂತ ಫಸ್ಟಿಗೆ L ಬರಬೇಕು. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಸಂಖ್ಯೆಯನ್ನು ನೋಡಿದ್ರೆ ಒಂದು ಅಕ್ಷರವನ್ನು ನೋಡಿದರೆ ಸಾಕು. ನೆಕ್ಸ್ಟ್ ಕೃಷ್ಣನನ್ನು ತೋರಿಸುತ್ತಾ ಗೋಪಿ ಹೀಗೆ ಹೇಳುತ್ತಾನೆ, ಅವನ ತಂದೆ ನನ್ನ ತಂದೆ ಏಕೈಕ ಮಗ. ಸೊ ಅಂದರೆ ಇಲ್ಲಿ ಅವನ ತಂದೆ ಅದಾನ, ಇವ ಗೋಪಿಯ ತಂದೆಯ ಏಕೈಕ ಮಗ ಅಂದಾಗ ಇಲ್ಲಿ ಗೋಪಿನ ಅಂತ ಇಲ್ಲಿ ಆಗುತ್ತೆ. ಸೊ ಗೋಪಿ ಕೃಷ್ಣನೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರ್ತಾನೆ?
ಸೊ ಕಿಶನ್ನೊಂದಿಗೆ ಗೋಪಿಯ ಮಗ ಯಾರು ಇರ್ತಾರೆ ಅಂದ್ರೆ ಕಿಶನ್ ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಗೋಪಿ ಕಿಶನ್ನೊಂದಿಗೆ ತಂದೆಯ ಸಂಬಂಧವನ್ನು ಹೊಂದ್ತಾನೆ. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಅಬ್ದುಲ್ ಮತ್ತು ಬೀನಾ ಅವರು ಈಗಿನ ವಯಸ್ಸಿನ ಅನುಪಾತ 7:9 ಆಗಿರ್ತದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 13:16 ಆಗಿರ್ತದೆ. ಹಾಗಾದರೆ ಬೀನಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ 54ರಿಂದ ಅಪ್ ಟು 73 ತನಕ ಏನೈತಿ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.